ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಅಶೋಕ್ ಇನ್ನೊಂದು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಡಮ್ಮಿ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ. ಅವ್ರು ಹೇಳಿದ್ರೆ ಇವ್ರ ಕೈಲಿ ಈಗ ನೋಡಿ, ಇವ್ರೆ ಸರ್ಕಾರ ನಡೀತಾ ಇರೋದು BJP ಅವ್ರಿಗೆ ಕೇಳಿ ನಡೆಸ್ತಾ ಇಲ್ಲ, ಅಥವಾ ಕೇಶವ್ ಕೃಪೆಯಿಂದ ನಾವು ನಡೆಸ್ತಾ ಇಲ್ಲ. ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಶೋಕ್ ಅವರೇ ಹೇಳಿದಲ್ವಾ, ಒಬ್ಬ ಯಾವನೋ RSSದವನಲ್ಲಿ ಕುತ್ಕೊಂತಾನಂತಲ್ಲ, ಚೀಟಿ ಬರ್ಕೊಡ್ತಾ ಇರ್ತಾನೆ, ಏನು ಹೇಳಿದ್ದಾರೆ ಏನು ಹೇಳಿಲ್ಲ, ಮತ್ತು ಅವ್ರು ಹೇಳಿದ್ದನ್ನು ಸರಿಯಾಗಿ ಅಲ್ಲಿ ಸದನದಲ್ಲಿ ಹೇಳಿದಾರ ಇಲ್ಲ, ರಿಪೀಟ್ ಮಾಡಿದಾರ ಇಲ್ಲ, ಒಂದು ಮಾರ್ಕ್ ಶೀಟ್ ಇದೆ ಅಂತಲ್ಲ, ಅವ್ರು ತಾನೇ ಹೇಳಿದ್ದು. ಅಂಥದ್ದು ಇಲ್ಲಿಲ್ಲಪ್ಪ, ಅವರಲ್ಲಿದೆ. ದೇ ಆರ್ ಕಂಟ್ರೋಲ್ಡ್ ಬೈ RSS. ನಿಮ್ಗೆ ನೆನಪಿದ್ಯಾ, ಹಿಂದಿನ ನಾವು ವಿರೋಧ ಪಕ್ಷದಲ್ಲಿದ್ದಾಗ RSS ಕೈಗೊಂಬೆ ಅಂತ ಘೋಷಣೆ ಕೂಗಿದ ತಕ್ಷಣ ಏನು ಮಾಡ್ತಾಯಿದ್ರು, ಸದನವನ್ನು ಮುಗಿಸ್ತಾಯಿದ್ರು. ಯಾಕೆ? ಅಲ್ಲಿ ಕೆಟ್ಟ ಮೆಸೇಜ್ ಹೋಗಬಾರ್ದು ಅವರ ಪೊಲಿಟಿಕಲ್ ಮಾಸ್ಟರ್ಸಿಗೆ ಅಂತ. ಈಗಲೂ ಕೂಡ RSS ಅಂದರೆ ಯಾರ ಮೈ ಮೇಲೆ ಬೀಳ್ತಾರೆ? BJP ಅವ್ರು ಬೀಳ್ತಾರೆ. ಯಾರು ಆಳು ಮಕ್ಕಳು ಅವ್ರಿಗೆ ಗೊತ್ತಿದೆ. ಸರ್, ಅಶ್ವಥ್ ನಾರಾಯಣ ಅವರ ಕಚೇರಿ ಮೇಲೆಲ್ಲ ಪೋಸ್ಟರ್ ಅಂಟಿಸಿದೆ ಯೂತ್ ಕಾಂಗ್ರೆಸ್ ಅವರು. ಏನಂತ? ಏನು RSS ಮತ್ತೆ ಮೋದಿ ಅವ್ರ ವಿರುದ್ಧ ಸೆನ್ಸಿಗಳನ್ನು ಹೊಡಿಸಿದ್ದೆ ಮೋದಿ ಅವರಿಗೆ. ಈಗ ಪೋಸ್ಟರ್ ವಾರ್ ಅಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ ಜಂತರ್ ಮಂತರ್ನಲ್ಲಿ ಸಾವಿರಾರು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಆಗಿದ್ದು, ಪೆಲೆಟ್ ಗನ್ಸನ್ನು ಉಪಯೋಗ ಮಾಡಿದ್ದು ನಿಜ. ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ವಾದ ನಡೀತಾ ಇದೆ. ಹೇಗಿದಾಯಿತು, ಯಾಕಿದಾಯಿತು, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ನಲ್ಲಿ ಇದು ಬರುತ್ತಾ ಅಂತ ಕೇಳಿದಾಗ ಸರ್ಕಾರಿ ವಕೀಲರು ಬರೋದಿಲ್ಲ ಅಂತ ಕೇಳಿದ್ರು. ಮತ್ತು ಯಾರು ಆರ್ಡರ್ ಕೊಟ್ಟರು ಇದಕ್ಕೆ? ಮತ್ತು ಅದಕ್ಕೆ ಉತ್ತರ ಬೇಡವಾ? ಮೋದಿ ಅವ್ರು ಎಲ್ಲಿದ್ದಾರೆ? ಶಾ ಅವ್ರು ಎಲ್ಲಿದ್ದಾರೆ? ಇನ್ಸ್ಟಾಗ್ರಾಮ್ ರೀಲಿಗೆ ಬರಲಿಕ್ಕೆ ಅವರಿಗೆ ಪುರ್ಸೋತಿದೆ, ಪಾರ್ಲಿಮೆಂಟಿಗೆ ಬಂದು ಅವರಿಗೆ ಮಾತಾಡಿಕ್ಕೆ ಪುರ್ಸೋತಿಲ್ವಾ? ಈಗ ಡೆಲ್ಲಿ ಪೊಲೀಸು ಯಾರು ಅಂಡರ್ ಬರ್ತಾರೆ? ಅಮಿತ್ ಶಾ ಅವರ ಅಂಡರ್ ಬರ್ತಾರೆ, ಕೇಂದ್ರ ಸರ್ಕಾರದ ಕೆಳಗೆ ಬರ್ತಾರೆ. ಪಾರ್ಲಿಮೆಂಟ್ ಗೇಟನ್ನು ಲಾಕ್ ಮಾಡುವ ಪರಿಸ್ಥಿತಿ ಬಂತು, ಲಕ್ಷಾಂತರ ಜನ ಯುವಕರ ಮೇಲೆ ಹಲ್ಲೆ ಮಾಡುವ ಪರಿಸ್ಥಿತಿ ಬಂತು, ಪೆಲೆಟ್ ಗನ್ನನ್ನು ಯೂಸ್ ಮಾಡಿದ್ರಿ, ಬಿಹಾರ್ನಲ್ಲಿ AK-47 ಮಕ್ಕಳಿಗೆ ತೋರಿಸಿದ್ರಿ. ಯಾಕಾಯಿತು, ಏನಾಯಿತು ಅಂತ ಕೇಳಬಾರ್ದ ನಾವು? ಇಸ್ಂಟ್ ಇಟ್ ಅ ಫ್ಯಾಕ್ಟ್ that the students were beaten? ಪೋಸ್ಟರ್ ಅಂಟಿಸೋದೆಲ್ಲ ಸರಿನಾ ಅನ್ನುವಂತ ಚರ್ಚೆಗಳು ಸರ್. ಅವ್ರ ಕಚೇರಿ ಹತ್ರ ಹೋಗಿ ಕೇಳೋದ್ರಲ್ಲಿ ತಪ್ಪಿಲ್ಲ, ಕೇಳ್ಬೋದು. ಈಗ ಅವ್ರ ಮನೆ ಮುಂದೆ ಅಂಟಿಸಿದ್ರೆ ಅದು ನಾನು ಖಂಡಿಸ್ತೀನಿ. ಕಚೇರಿ, ಈಗ BJP ಕಚೇರಿನಲ್ಲಿ ಅವ್ರು ಬಂದು ಅಂಟಿಸಲ್ವೇನ್ರಿ ನಮ್ಮ ಮುಂದೆ? ಈಗ ಮೊನ್ನೆ ತಾನೇ ನಮ್ಮ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಬೇಕಾಗಿತ್ತಲ್ಲ, ಬಂದಿದ್ರಲ್ಲ 2 ಬಸ್ ತಗೊಂಡು BJP ಅವರು. ಅವಾಗ ನೀವು ಕರೆಕ್ಟಾಗಿದ್ದು ನಾವು ಸರಿ ಇಲ್ಲ ಅಂತ ಹೇಳಿದ್ರೆ ಓಕೆ, ನೀವೇ ಪ್ರಾರಂಭ ಮಾಡಿಬಿಟ್ಟು ಉತ್ತರ ನಮಗೆ ಕೇಳ್ತಿರಲ್ಲ. ಆಯಿತು, ಪೋಸ್ಟರ್ ಅಂಟಿಸಿದ್ದು ತಪ್ಪು, ಡನ್, ಐ ವಿಲ್ ಟೇಕ್ ಇಟ್. ಅವ್ರು ಮಾಡಿದ್ದು ಕರೆಕ್ಟಾ? ಯಾವುದು? ಮಕ್ಕಳ ಮೇಲೆ ಪ್ರಹಾರ ಮಾಡಿದ್ದು ಕರೆಕ್ಟಾ? ಲಾಠಿ ಚಾರ್ಜ್ ಮಾಡಿದ್ದು ಕರೆಕ್ಟಾ? ಪೆಲೆಟ್ ಗನ್ ಹಾಕಿದ್ದು ಕರೆಕ್ಟಾ? ನಾವು ಪ್ರಶ್ನೆ ಮಾಡಿದ್ದು ಕರೆಕ್ಟ್ ಅಲ್ವಾ ಅಂತೀರಾ? ಮೋದಿ ಅವರು ಪಾರ್ಲಿಮೆಂಟಿಗೆ ಬಂದು ಉತ್ತರ ಕೊಡೋದು ಕರೆಕ್ಟ್ ಅಲ್ಲ ಅಂತೀರಾ? ಅಮಿತ್ ಶಾ ಅವರಿಗೆ ಪ್ರಶ್ನೆ ಕೇಳೋದು ತಪ್ಪು ಅಂತೀರಾ? ಎಲ್ಲಿದ್ದಾರಪ್ಪ? ಮಿಕ್ಕಿದ ಟೈಮ್ನಲ್ಲೆಲ್ಲ ರಾಜಾರೋಷವಾಗಿ ಮಾತಾಡ್ತಾರೆ. ಯಾವುದು ನಿಮ್ಮ ಎಲೆಕ್ಷನ್ ಇದ್ದರೆ ಎಲ್ಲ ಇಶ್ಯೂಗಳ ಬಗ್ಗೆ ಮಾತಾಡ್ತಾರೆ. ಆದರೆ ಮಕ್ಕಳ ಭವಿಷ್ಯ ಬಂದಾಗ ಯಾಕೆ ಇವರು ತುಟಿಗಳನ್ನು ಹೊಲ್ಕೊಂಡಿದ್ದಾರೆ ಇವರು? ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.